ಮಹಿಳೆಯ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆ, ಅಬಕಾರಿ ಅಧಿಕಾರಿಗಳ ಮೇಲೆ ಪ್ರಕರಣ ದಾಖಲು. ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ನಾವಲಗಿ ಗ್ರಾಮದ ಚಂದ್ರವ್ವ ಬಸಪ್ಪ ಕದಂ ಎಂಬ ಮಹಿಳೆಯ ಮೇಲೆ ಅಕ್ರಮ ಮದ್ಯ ಮಾರಾಟ ಮಾಡುತ್ತಿದ್ದಾರೆಂಬ ಆರೋಪದ ಅಡಿ ಜಮಖಂಡಿಯ ಅಬಕಾರಿ ಅಧಿಕಾರಿಗಳಾದ ಗೀತಾ ತೆಗ್ಗಿ, ಸಿಬ್ಬಂದಿಗಳಾದ ಆನಂದ್ ಬಾಗಿ, ಹನುಮಂತ ರೆಡ್ಡಿ, ಕಲ್ಯಾಣಿ ಸ್ಥಳ ಪರಿಶೀಲನೆಗೆ ಎಂದು ಹೋದಾಗ ಒಂಟಿ ಮಹಿಳೆಯ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿ ಜಾತಿ ನಿಂದನೆ ಮಾಡಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಇನ್ನು ಹಲ್ಲೆ ಮತ್ತು ನಿಂದನೆಗೆ ಒಳಗಾದ ಮಹಿಳೆ ಬನಹಟ್ಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದು, ಪ್ರಕರಣದ ತನಿಖೆ ನಡೆಯುತ್ತಿದೆ. ರಬಕವಿ ಬನಹಟ್ಟಿ ತಾಲೂಕಿನಲ್ಲಿ ಎಗ್ಗಿಲ್ಲದೆ ಅಕ್ರಮ ಮದ್ಯ ಮಾರಾಟ ದಂಧೆ ನಡೆಯುತ್ತಿದ್ದು, ಅಬಕಾರಿ ಅಧಿಕಾರಿಗಳು ಮಾತ್ರ ಜಾನ ಕುರುಡರಂತೆ ವರ್ತಿಸುತ್ತಿದ್ದಾರೆ. ಅಬಕಾರಿ ನಿಯಮಗಳ ಪ್ರಕಾರ CL2 ಪರವಾನಗಿ ಹೊಂದಿರುವ ವೈನ್ ಶಾಪ್ಗಳು MRP ದರದಲ್ಲಿ ಮಾತ್ರ ಮದ್ಯ ಮಾರಾಟ ಮಾಡಬೇಕು. ಆದರೆ ಯಾವುದೇ ಬಾರ್ ಮತ್ತು ರೆಸ್ಟೋರೆಂಟ್ಗಳಿಗೆ ಕಡಿಮೆ ಇಲ್ಲದಂತೆ ರಾಜಾರೋಷವಾಗಿ ಮದ್ಯ ಮಾರಾಟ ಮಾಡುತ್ತಿರುವ ಪ್ರತಿನಿತ್ಯ ಕಂಡುಬರುತ್ತದೆ. ಆದರೆ ಯಾವುದೇ ಬಾರ್ ಮತ್ತು ರೆಸ್ಟೋರೆಂಟ್ಗಳಿಗೆ ಕಡಿಮೆ ಇಲ್ಲದಂತೆ ರಾಜಾರೋಷವಾಗಿ ಮದ್ಯ ಮಾರಾಟ ಮಾಡುತ್ತಿರುವುದು ಪ್ರತಿನಿತ್ಯ ಕಂಡುಬರುತ್ತಿದೆ. ಈ ಕುರಿತು ಅಬಕಾರಿಗಳು ಮಾತ್ರ ಕಂಡು ಕಾಣದಂತೆ ವರ್ತಿಸುವುದು ಮಾತ್ರ ವಿಷಾದ ಸಂಗತಿ. ದೊಡ್ಡವರ ಬಾರ್ ಮತ್ತು ವೈನ್ ಶಾಪ್ಗಳನ್ನು ಕಂಡರೆ ಅಬಕಾರಿ ಅಧಿಕಾರಿಗಳಿಗೆ ಭಯ, ಬಡವರ ಮೇಲೆ ಮಾತ್ರ ಇವರ ದರ್ಪ ದೌರ್ಜನ್ಯ ಎಂದು ಸಾರ್ವಜನಿಕರು ಒಂಟಿ ಮಹಿಳೆಯ ಮೇಲೆ ನಡೆದ ಹಲ್ಲೆಯನ್ನು ತೀವ್ರವಾಗಿ ಖಂಡಿಸಿದ್ದಾರೆ. ಈ ಕೂಡಲೇ ತಪ್ಪಿತಸ್ಥ ಅಧಿಕಾರಿಗಳನ್ನು ಬಂಧಿಸುವಂತೆ ಆಗ್ರಹಿಸಿದ್ದಾರೆ. ಇದು ಯಾವ ಕಾರಣಕ್ಕಾಗಿ ನಿಮ್ಮ ಮೇಲೆ ಹಲ್ಲೆ ಮಾಡಿದ್ರಿ? ನೋಡ್ರಿ ಸರ, ನಾವು ರೀ ಮನ್ಯಾಗ ಕೂತಿದ್ದೀವಿ ರೀ. ಮನ್ಯಾಗ ಕುಂಡ್ರನ ಬಂದವ್ರನ್ನ ಮನಿ ಎಲ್ಲ ಚೆಕ್ ಮಾಡ್ಕ್ಯಾರಿ ಮಕ್ಳಿಗೆ ಎಲ್ಲಿದಾರ ತಂದ್ಕ್ಯಾರಿ ನನಗೆ ಬಡದು ಹೋದ್ರಿ. ಬಡದು ಹೋಗೋಣ ರೀ. ನಾ ಯಾಕ್ರಿ ಮೇಡಮ್ ನಾನು ಇಲ್ಲ ನಿನ್ನ ಮಕ್ಳಿಗೆ ಬುದ್ಧಿ ಹೇಳಕ್ ಬರೈತಿಲ್ಲೋ ತಂದ್ಕ್ಯಾರಿ ಇದು ಮಾಡ್ಯಾರಿ. ನಮ್ಗ ಬಡದ ಹೋಗ್ಯಾರಿ ಸರ್. ಯಾವ ಮೇಡಮ್ ಹೊಡೋದ್ರಿ ನಿಮ್ಗೆ? ಜಮಖಂಡಿ ಅವ್ರ ಗೀತಾ ಮೇಡಮ್ ಅಂತ ನೋಡ್ರಿ ಸರ್. ಅಬಕಾರಿ ಇಲಾಖೆ ಅವ್ರೇನ್ರಿ ಅವ್ರ? ಅವ್ರ ಅಬಕಾರಿ ಅದಾರಿ ಅವ್ರಿ. ಅಬಕಾರಿ ಇಲಾಖೆದವ್ರ ಇಬ್ಬರು ಜನ ಬಂದ್ ನಿಮ್ಗೆ ಹೊಡದ್ರೇನ್ರಿ? ಜನ ಬಂದ ಹೊಡೆದ್ ಹೋಗ್ಯಾರಿ. ಒಬ್ರು ಲಾಠಿ ಕೊಡ್ತಾರಿ ಕೈಯಾಗ, ಅವ್ರ ಕೈಯಾಗ್ರಿ. ನಾ ಏನು ಹೇಳಿಲ್ಲ ಬಿಟ್ಟಿಲ್ಲ. ಏನ್ರಿ ಮೇಡಮ್ ಅನ್ನಾಕತ್ತೇನ್ರಿ ಅನ್ನೋಟಿಗೆ ಇಟ್ಟ ಬಿಟ್ಟಾರಿ ಅವ್ರು. ಎರಡು ಕೊಟ್ಬಿಟ್ಟಾರಿ. ಒಂದ್ ಕೈಗೆ ಒಂದ್ ಇದಕ್ಕ ಎರಡು ಮನ್ಕಾಲ್ಕ್ರಿ. ಎಲ್ಲೆಲ್ಲಿ ಹೊಡೆದ್ರಿ ಅವ್ರ? ಮನ್ಕಾಲ್ಕ್ರಿ ಒಂದ್ ಎರಡು ಇಟ್ಟಾರ್ರಿ, ಕೈ ಮೇಲೆ ಒಂದ್ ಇಟ್ಟಾರ್ರಿ. ಮತ್ ಇಡಾನ ರೀ ಯಾಕ್ರಿ ಮೇಡಮ್ ಯಾಕೆ ಬಿಡ್ತೀನಿ ನಿನ್ನ ಮಕ್ಳಿಗ ತಂದ್ ಕೊಡು, ನಿನ್ಗ ಇಲ್ರಿ ರೊಟ್ಟಿ ಕೊಟ್ಕೊಂಡ್ ಬೆನ್ನ ಹತ್ತಿ ನೋಡು ಅಂತದ್ ಕಲ್ತಿದೀನಿ, ಇಂಥದ್ ಕಲ್ತಿದೀನಿ, ಸುಳ್ಳು ಹೇಳ್ತೀನಿ ತಂದ್ ಕೇರಿ ನನಗ ಬಡ್ದಾರಿ ಮೇಡಮ್ರು ಬಂದ. ಮತ್ತ ಮ್ಯಾಲೆ ಚೆಕ್ ಮಾಡುದು, ತೆಳಗ್ ಚೆಕ್ ಮಾಡುದು ಎಲ್ಲ ಮಾಡಿ ಎಲ್ಲ ಕಿತ್ತಾಕಿ ಹೋಗ್ಯಾರಿ ಸರ್ವ. ಅವರು ಎಲ್ಲಾರು ಈಗ 10-12 ಜನ ಬಂದಿರ್ರಿ. 10-12 ಜನ ಬರಾನ ಏನ್ರಿ ನಮ್ಮಲ್ಲಿ ಏನು ಸಿಕ್ಕೈತೇನ್ರಿ ಮೇಡಮ್ ಅಂದ್ರೂ ಅವರು ಕೇಳಿಲ್ರಿ. ಅವ್ರು ನೀನು ಮಕ್ಕಳಿಗೆ ಹಿಂಗೆ ಇದ ಕಲಿಸಿದೆ ನಾ ತಂದು ಕ್ಯಾರೆ ಬಡದು ಹೋಗ್ಯಾರ ನನಗ್ರಿ. ಏನು ಮಾಡೋದು ಹೇಳ್ರಿ ಸರ್? ತಮ್ಮ ಹೆಸರು ರೀ? ನನ್ನ ಹೆಸರು ರೀ ಚಂದ್ರವ್ವ ಬಸಪ್ಪ ಕದಂ ರೀ. ನಮಸ್ಕಾರ, ನಾನು ಶಾನೂರ್ ಅಜಯ್ ಸೋನೋನೆ. ನಾನೊಬ್ಬ ಸಾಮಾಜಿಕ ಹೋರಾಟಗಾರ. ಅದರ ನಂತರ ಅಬಕಾರಿ ಇಲಾಖೆಯವರಿಗೆ ಹೇಳೋಕೆ ಬಯಸೋದೇನೆಂದರೆ, ರಬಕವಿ ಬನಹಟ್ಟಿ ತಾಲೂಕಿನೊಳಗೆ ಡ್ರಿಂಕ್ ಮಾರೋದು, ಅದರ ನಂತರ ಎಲ್ಲೆಲ್ಲಿ ಫುಟ್ಪಾತ್ಗಳಲ್ಲಿ ಅಲ್ಲಿ ಇಲ್ಲಿ ಅಂಥೇಳಿ ಡ್ರಿಂಕ್ ಮಾರೋದು, ಮದ್ಯಪಾನ ಮಾರಾಟ ಭಾಳ ಐತಿ. ಇರುವಾಗ ಒಬ್ಬರು ಚಂದ್ರವ್ವ ಅಬಕಾರಿ ಇಲಾಖೆಯವರು ಒಬ್ಬ ಚಂದ್ರವ್ವ ಬಸಪ್ಪ ಕದಂ ಅವರಿಗೆ ಅಬಕಾರಿ ಇಲಾಖೆಯವರು ಬಂದು ಹಲ್ಲೆ ಮಾಡ್ತಾರೆ. ಅದಕ್ಕೋಸ್ಕರ ಹಲ್ಲೆ ಮಾಡೋದ್ರ ರೈಟ್ಸ್ ಯಾರಿಗೂ ಇಲ್ಲ, ಯಾವ ಕಾಯ್ದೆ ಒಳಗಿಲ್ಲ. ಇರುವಾಗ ಅವರಿಗೆ ಇವರು ಹೊಡೆದಿದ್ದಾರೆ. ಅದರ ನಂತರ ಇದ್ದ ಮೇಲಿನ ಅಧಿಕಾರಿಗಳ ಏನು ಮುಗ್ಧ ಕ್ರಮ ಇವ್ರ ಮೇಲೆ ತಗೋಬೇಕು. ಅದರ ನಂತರ ಏನಾದರೂ ಅಲ್ಲಿ ಹಲ್ಲೆ ಮಾಡೋಕ್ಕಿಂತ ಮೊದಲು ಏನಾದರೂ ಅವ್ರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೋಬೇಕಾಗಿತ್ತು ಈ ಅಧಿಕಾರಿಗಳು. ಅದರ ನಂತರ ಕ್ರಮನೇ ತಗೊಂಡಿಲ್ಲ ಅಂದರೆ ಹಲ್ಲೆ ಮಾಡೋದು ತಪ್ಪು. ಇವ್ರ ಮೇಲೆ ಮೇಲಿನ ಅಧಿಕಾರಿಗಳು ಅಬಕಾರಿ ಇಲಾಖೆಯವರಿಗೆ
ಮುಗ್ಧ ಇವ್ರ ಮೇಲೆ ಕ್ರಮ ತಗೋಬೇಕು ಅಂತೇಳಿ ನನ್ನಲ್ಲಿ